ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಬಂದು ಈ 2025ರಿಂದ ಫುಲ್ ಕಂಪ್ಲೀಟಾಗಿ ಜನವರಿಯಿಂದ ಫುಲ್ ಡಿಸೆಂಬರ್ ಎಂಡಿಂಗ್ವರೆಗೂ ಒಂದು ವರ್ಷದಲ್ಲಿ ನಾನೇನು ಸೇವ್ ಮಾಡಿದೆ, ಯಾವ್ಯಾವ ಥರ ಎಲ್ಲ ಒಡವೆಗಳನ್ನು ತಗೊಳ್ಳೋದಕ್ಕೆ ನಾನು ಟ್ರೈ ಮಾಡಿದೆ, ಆ್ಯಂಡ್ ನೆಕ್ಸ್ಟು ಯಾವ ಥರ ಟಿಪ್ಸ್ಗಳನ್ನು ಫಾಲೋ ಮಾಡಿದೆ, ಯಾವ ರೀತಿ ಸ್ವಲ್ಪ ಜಿಪುಣತನವನ್ನು ಬಳಸ್ಕೊಂಡು ಯಾವ ಥರ ಬಂದು ಹಣವನ್ನು ಕೂಡಿಟ್ಟೆ ಅನ್ನೋದು. ಸೊ ನಾನು ಇದನ್ನು ಜನವರಿ ಬಿಗಿನಿಂಗಲ್ಲೇ ಮಾಡಬೇಕಾಗಿತ್ತು, ಇಲ್ಲಾಂದರೆ ಎಂಡಿಂಗಲ್ಲಿ ಮಾಡಬೇಕಿತ್ತು, ಡಿಸೆಂಬರ್ ಎಂಡಿಂಗಲ್ಲಿ. ಸೊ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣದಿಂದ. ಸೊ ಇವತ್ತು ಬಂದು ನಾನು ಒಂದು ವರ್ಷದಿಂದ ಕೂಡಿಟ್ಟಂತಹ ಒಂದು ಅಮೌಂಟು ನಾನು ಇಷ್ಟು ಮಾಡಿದ್ದೀನಿ, ಆ್ಯಂಡ್ ನೆಕ್ಸ್ಟ್ ಬಂದು ಮನೆಯಲ್ಲಿ ನಾನು ಯಾವ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟಾಗಿ ಬಂದು ಎಷ್ಟು ಸೇವ್ ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸೊ ನಾನು ಈ ವರ್ಷ ಅನ್ನೋದಕ್ಕಿಂತ ಹೋದ ವರ್ಷ 2025ರಲ್ಲಿ ಕಂಪ್ಲೀಟಾಗಿ 1 ಇಯರಲ್ಲಿ ನಾನು ಮಂತ್ಲಿ ಎಷ್ಟೆಲ್ಲ ಸೇವ್ ಮಾಡಿದೆ, ಯಾವ ಥರ ದುಡ್ಡನ್ನು ಕೂಡಿಟ್ಟೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಕೆಲವು ಟೈಮಲ್ಲಿ ನಾನು ವೀಡಿಯೋಸ್ ಮಾಡೋವಾಗ ಯಾವ್ಯಾವ ಟಿಪ್ ಫಾಲೋ ಮಾಡಿರ್ತೀನಿ ಅಂತ ಹೇಳಿರ್ತೀನಿ, ಬಟ್ ಅದನ್ನೇ ಜಾಸ್ತಿ ರಿಪೀಟಾಗಿ ಹೇಳೋದು ಬೇಡ, ಶಾರ್ಟಾಗಿ ಹೇಳ್ತೀನಿ. ಬಟ್ ಈಗ ಎಷ್ಟು ದುಡ್ಡು ಕೂಡಿಟ್ಟಿದ್ದೀನಿ ಅಂತ ಹೇಳೋಕ್ಕೆ ಬಂದರೆ, ಒಂದೊಂದು ತಿಂಗಳಲ್ಲಿ ಬಂದು ನನಗೆ 3,500, 4,000, 5,000 ಅಲ್ಲಿವರೆಗೂ ಕೂಡ ಕೂಡಿಟ್ಟಿದ್ದೀನಿ. ಕೆಲವು ಮಂತಲ್ಲಿ ಬಂದು ಕಂಪ್ಲೀಟಾಗಿ ಜಾಸ್ತಿ ಎಕ್ಸ್ಪೆನ್ಸಸ್ ಎಲ್ಲ ಕಡಿಮೆ ಮಾಡಿಬಿಟ್ಟು ಒಂದು 8,000ವರೆಗೂ ಕೂಡಿಟ್ಟಿದ್ದೀನಿ ಒಂದು ತಿಂಗಳಲ್ಲಿ. ಸೊ ಆಲ್ಮೋಸ್ಟ್ ಅದೇ ಥರನೇ 8,000 ಮತ್ತು 6,000, 5,500 ಈ ರೀತಿ ಸೇರಿಸಿ ಆಸುಪಾಸು ಬಂದು ನನಗೆ ಡಿಸೆಂಬರ್ ಎಂಡಿಂಗಲ್ಲಿ ಒಂದು 86,000ವರೆಗೂ ದುಡ್ಡನ್ನು ಕೂಡಿಡೋದಕ್ಕೆ ನನಗೆ ಸಾಧ್ಯ ಆಯಿತು. ಸೊ ಈ ಒಂದು ವರ್ಷ 2025ರಲ್ಲಿ 2025 ಒಂದು 24 ಹೋಲಿಸಿದಾಗ ಒಂದು ಸ್ವಲ್ಪ ಕಮ್ಮಿನೇ, 25 ಅಂತ ಹೇಳಿದಾಗ ಒಂದು 86,000ವರೆಗೂ ನಾನು ಕೂಡಿಟ್ಟಿದ್ದೀನಿ. ಸೊ ಈ ವರ್ಷದಲ್ಲಿ ಇನ್ನೂ ಒಂದು ಸ್ವಲ್ಪ ದುಡ್ಡನ್ನು ಕೂಡಿಡಬೇಕು ಅನ್ನೋದು ಬಂದು ನನ್ನ ಮನಸ್ಸಲ್ಲಿ ಒಂದು ರೆಸಲ್ಯೂಷನ್. ನಾನು ಈ ವರ್ಷ ತೊಗೊಂಡಿರುವಂಥ ರೆಸಲ್ಯೂಷನ್ ಬಂದು, ಸಾಮಾನ್ಯವಾಗಿ ಯಾರಿಗೂ ಹೇಳಬಾರ್ದು, ಜಾಸ್ತಿ ಆ ಥರ ಎಲ್ಲ ಅಂತಾರೆ, ಬಟ್ ಆದರೆ ನಾನು ಒಂದು ಗೃಹಿಣಿಯರಿಗೆ ಹೆಲ್ಪ್ ಆಗಲಿ ಅನ್ನೋ ರೀತಿಯಲ್ಲಿ ಸೊ ಮನಿ ಸೇವ್ ಅನ್ನೋದನ್ನ ಒಂಚೂರು ಹೆಚ್ಚು ಮಾಡ್ಕೋಬೇಕು, ವೇಸ್ಟ್ ಖರ್ಚನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಮನಿ ಸೇವ್ ಮಾಡಬೇಕು ಅಂದ್ರೇ ವೇಸ್ಟ್ ಖರ್ಚನ್ನು ಆಲ್ಮೋಸ್ಟ್ ನಾವು ಬಂದು ತಡಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮಾಡಿರುವಂತಹ ಒಂದು ವಿಷಯ, ಮನಸ್ಸಲ್ಲಿ ಅಂದ್ಕೊಂಡಿರೋದು. ಇನ್ನೂ ದುಡ್ಡನ್ನು ಕೂಡಿಡೋದಕ್ಕೆ ಟ್ರೈ ಮಾಡಬೇಕು. ಇನ್ನು ಯಾವ ರೀತಿ ಅರ್ನ್ ಮಾಡಿದ್ರೆ ಒಳ್ಳೆಯದು, ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು, SIP ಮಾಡೋದ. ಸೊ SIPಯಲ್ಲಿ ನಾನು ಇನ್ನೂ ಟ್ರೈ ಮಾಡಿಲ್ಲ. ಸೊ ಅದನ್ನು ಬಂದು ಬ್ಯಾಂಕ್ ಮ್ಯಾನೇಜರ್ ಹತ್ರ ವಿಷಯ ತಿಳ್ಕೊಂಡು ಥ್ರೂ ಬ್ಯಾಂಕ್ ಜೊತೆ ಮಾಡೋದಾ, ಇಲ್ಲಾಂದರೆ ಫೋನ್ಪೇ ಜೊತೆ ಮಾಡೋದಾ ಅನ್ನೋ ಥರ ಪ್ಲ್ಯಾನಿಂಗ್ ಇದೆ. ಸೊ ಅದನ್ನು ಮಾಡಬೇಕು. ಸೊ ಆ ಥರ ಒಂದು ವಿಷಯನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀನಿ ಅಂದರೆ, ದುಡ್ಡನ್ನು ಇನ್ನೂ ಆದಷ್ಟು ಇನ್ವೆಸ್ಟ್ ಮಾಡ್ತಾ ಅದರಿಂದ ಬಡ್ಡಿ ಬೆಳೆಯೋದು, ಈ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಮಗೆ 15 ವರ್ಷ 20 ವರ್ಷ ಇನ್ಶೂರೆನ್ಸಲ್ಲಿ ಸಿಗುತ್ತೆ. ಬಟ್ ನಾನು SIP ಮಾಡಿ ಅದರಿಂದ ಒಂದು ಸ್ವಲ್ಪ ಅರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವರ್ಷದಲ್ಲಿ. ಸೊ ಇದು ಬಂದು ನಾನು ಕಂಪ್ಲೀಟಾಗಿ ನನಗೆ SIP ಬಗ್ಗೆ ಅಷ್ಟೊಂದು ಜ್ಞಾನ ಇಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಬಂದು ನಾನು ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೇ, ಮ್ಯಾನೇಜರ್ ಹತ್ರ ಕೇಳಿದ್ರೇ ಅವ್ರು ಬಂದು ನೀಟಾಗಿ ಹೇಳೋದು. ಯಾಕಂದರೆ ನಮ್ಗೆ ಅಷ್ಟೊಂದೆಲ್ಲ ಮನಿ ನಾಲೆಡ್ಜ್ ಅಷ್ಟಿರಲ್ಲ. ಸೊ ಈ SIP, ಮ್ಯೂಚುವಲ್ ಫಂಡ್ ಇದ್ರ ಬಗ್ಗೆ ಎಲ್ಲನೂ ಅವರು ಚೆನ್ನಾಗಿ ತಿಳಿದಿರುತ್ತೆ. ಸೊ ಅವ್ರ ಹತ್ರ ಒಂದು ಸ್ವಲ್ಪ ನಾಲೆಡ್ಜನ್ನು ತಿಳ್ಕೊಂಡು ಆಮೇಲೆ ನಾನು ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಒಂದು 86,000 ಇದು ಬಂದು ಒಂದು ಕಮ್ಮಿ ಅಮೌಂಟ್ ಏನಲ್ಲ, ಇದು ಒಂದು ಸ್ವಲ್ಪ ದೊಡ್ಡ ಅಮೌಂಟೇ. ಸೊ ಇದರಿಂದ ಒಂದಷ್ಟು ಒಡವೆ, ಒಂದು ಸ್ವಲ್ಪ ಒಡವೆ ಒಂದು 5-6 ಗ್ರಾಮ್ ತಗೊಳ್ಳೋ ಅಷ್ಟಾದರೂ ದುಡ್ಡು ಬಂದು ಕೂಡಿಟ್ಟಿದ್ದೀನಿ ಅನ್ನೋದು ಒಂದು ಖುಷಿ. ಸೊ 2025 ಅಂತ ಬಂದಾಗ ನಾನು ಪರ್ಚೇಸ್ ಮಾಡಿದಂಥ ಜ್ವೆಲ್ ಅಂತ ಬಂದು ನನ್ನ ಮಗನಿಗೆ ಒಂದು ರಿಂಗು. ಸೊ ನನ್ನ ಮಗನಿಗೊಂದು ರಿಂಗ್ ಬಂದು ನಾನು ಬರ್ತ್ಡೇಗೆ ನಮ್ಮ ಮನೆಯವರು ಪ್ರೆಸೆಂಟ್ ಮಾಡಿದ್ದು. ಸೊ ಅದು ಒಂದು ಸೇವಿಂಗ್ಸಲ್ಲಿ, ನಮ್ಮ ಮನೆಯವ್ರ ಸೇವಿಂಗ್ಸಲ್ಲಿ ತೊಗೊಂಡಿದ್ದಂತು, ನನ್ನ ಸೇವಿಂಗ್ಸಲ್ಲಿ ತೊಗೊಂಡಿದ್ದಂತಲ್ಲ ಅದು. ಸೊ ನಮ್ಮ ಮನೆಯವರು ನನ್ನ ಮಗನಿಗೆ ಬರ್ತ್ಡೇ ಗಿಫ್ಟಾಗಿ ರಿಂಗನ್ನು ಬಂದು ಪ್ರೆಸೆಂಟ್ ಮಾಡಿದ್ರು. ಸೊ 2025ರಲ್ಲಿ ಅದೊಂದು ಪರ್ಚೇಸ್ ಅಂತ ಬಂದಾಗ ನಾನು ಆ ರಿಂಗನ್ನು ಬಂದು ಪರ್ಚೇಸ್ ಮಾಡಿದ್ದು. ಸೊ ಹೆಚ್ಚಿಗೆ ನನಗೆ ಅಂತ ನಾನು ಅಂಥದ್ದೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ರೇಟ್ ಜಾಸ್ತಿ ಆಗ್ತಿತ್ತು. ಸೊ ಹಂಗಾಗಿ ನಾವೇನು ಜಾಸ್ತಿ ಅದ್ರ ಕಡೆ ಗಮನ ಕೊಡಲಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸುಮಾರು ಒಂದು 2024ರಲ್ಲಿ ಸುಮಾರು ಒಡವೆ, ಚೋಕರ್ ನೆಕ್ಲೆಸು ಮತ್ತು ಬಳೆ, ಆ್ಯಂಟಿಕ್ ಬಳೆ ಮತ್ತು ನನಗೆ ಇಯರಿಂಗು ಎಲ್ಲ ಸ್ವಲ್ಪ ತಗೊಂಡಿದ್ದ ಕಾರಣದಿಂದ ನಾನು ಜಾಸ್ತಿ ಏನು ಪರ್ಚೇಸ್ಗೆ ಅಂತ ಚಿನ್ನಕ್ಕೆ ಅಂತ ಹೋಗಲಿಲ್ಲ. ಸೊ 2025 ಅಂತ ಬಂದಾಗ 86,000 ಮಾತ್ರನೇ ನನ್ನಿಂದ ಕೂಡಿಡೋಕ್ಕಾಯಿತು. ಸೊ ನೀವು ಪ್ರಯತ್ನ ಪಟ್ಟರೆ ಇನ್ನೂ ಅದರಷ್ಟು ಮಾಡಬಹುದು, ಅದಕ್ಕಿಂತ ಹೆಚ್ಚಾಗೂ ಮಾಡ್ಬೋದು. ಕೆಲವ್ರ ಮನೆಯಲ್ಲಿ ಚೆನ್ನಾಗಿ ಖರ್ಚಿಗೆ ದುಡ್ಡು ಕೊಡೋರು ಇರ್ತಾರೆ, ಕೆಲವ್ರ ಮನೆಯಲ್ಲಿ ಎಲ್ಲನೂ ಖರ್ಚು ನೋಡ್ಕೊಳ್ತಾರೆ, ಹಾಗಾಗಿ ಜಾಸ್ತಿ ಕೊಡೋರು ಯಾರೂ ಇರಲ್ಲ. ಸೊ ಹಾಗಾಗಿ ಹೆಂಗಿರುತ್ತೆ ಅಂದರೆ, ವರ್ಷಕ್ಕೆ ಒಂದು 5,000 ಕೂಡಿಡೋದೇ ದೊಡ್ಡ ವಿಷಯ ಆಗಿಬಿಡುತ್ತೆ. ಸೊ ಇದೇನು ಕಮ್ಮಿ ಏನಲ್ಲ, 5,000 10,000 ಅನ್ನೋದು ಕಡಿಮೆ ಅಮೌಂಟ್ ಏನಲ್ಲ, ಅದೂ ಒಂದು ಬಿಗ್ ಅಮೌಂಟ್.
ಸೊ ಕೆಲವೊಂದು ಒಂಥರ ಇಕ್ಕಟ್ಟಾದಂಥ ಪರಿಸ್ಥಿತಿ ಬಂತು ಅಂತಂದರೆ 500 ರೂಪಾಯಿನೂ ದೊಡ್ಡದನ್ಸುತ್ತೆ ಕೆಲವು ಟೈಮಲ್ಲಿ. ಸೊ ಹಾಗಾಗಿ 10,000 5,000 ಅಷ್ಟೇ ನಮ್ಮಿಂದ ಕೂಡಿಡೋಕ್ಕಾಗಿದ್ದು ಅಂತೆಲ್ಲ ನೀವು ಮನಸ್ಸಲ್ಲಿ ಅನ್ಕೊಳಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ನಿಮ್ಮಿಂದನೂ ಮಾಡೋಕ್ಕೆ ಸಾಧ್ಯ ಇದೆ. 5,000 10,000 ಅನ್ನೋದು ಯಾವತ್ತೂ ಕಡಿಮೆ ಅಮೌಂಟ್ ಅಂತ ಎಡೆ ಹಾಕಕ್ಕೆ ಹೋಗಬಾರ್ದು. ನೀವು ದುಡ್ಡನ್ನು ಬಂದು ಕೂಡಿಟ್ಟು ಅದನ್ನು ಆರಾಮಾಗಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರೋ ಥರ ಒಂದು ಸಿಸ್ಟಮ್ಯಾಟಿಕ್ ಏನಾದರೂ ಇತ್ತು ಅಂದರೆ, ಪೋಸ್ಟ್ ಆಫೀಸ್ ಇಲ್ಲ ಬ್ಯಾಂಕ್ ಆ ಥರದ್ದು ಯಾವುದಾದ್ರೂ ಇತ್ತು ಅಂದರೆ ನೀವು ಮಾಡ್ಕೋಬೋದು. ಇಲ್ಲ ನನ್ನ ಹತ್ರ ಎಮರ್ಜೆನ್ಸಿ ಇರಲಿ ಒಂದು 5,000 ಅನ್ನೋರು ಒಂದು ಪರ್ಸಲ್ ಹಾಕಿ ಎತ್ತಿಟ್ಕೊಳ್ಳೋದು ಕೂಡ ಒಂದು ಒಳ್ಳೆಯದೇ. ಸೊ ಈ ರೀತಿ ಪ್ಲ್ಯಾನನ್ನು ಮಾಡ್ಕೊಳ್ಳಿ. ನಾನು ಬಂದು ನಮ್ಮ ಮನೆಯವರು ಖರ್ಚಿಗೆ ಕೊಡ್ತಾ ಇದ್ದಿದ್ದಂಥದ್ದು. ಸೊ ಈ ಥರ ದುಡ್ಡುಗಳೆಲ್ಲ ಕೊಡೋವಾಗ ನಾನು ಬಂದು ಸೀಸನಲ್ ಆಗಿ ಏನೇನೆಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ಸಿಗುತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೆ, ಅದನ್ನು ತೊಗೊಂಡು ಬರ್ತಾ ಇದ್ದೆ ಮನೆಗೆ. ಮತ್ತು ಇರುವಂತಹ ಐಟಮ್ಸನ್ನು ಯಾವ ಥರ ಖರ್ಚು ಮಾಡೋದು ಅಂದರೆ, ಈಗ ಒಂದು ಗೋಧಿ ಹಿಟ್ಟಿದೆ ಅಂತಂದರೆ ಅದನ್ನು ಜಾಸ್ತಿಯಾಗಿ ಅಂದರೆ ಚಪಾತಿನೋ ಪೂರಿನೋ ದೋಸೆನೋ ಆ ರೀತಿ ಮಾಡಿ ಬೇಗ ಖಾಲಿ ಮಾಡಿ ಆದಮೇಲೆ ತೊಗೊಂಡ್ಬರ್ತಾ ಇದ್ದಿದ್ದು. ಆ ಥರನೇ ಖಾಲಿ ಒಂದು ಸ್ವಲ್ಪ ಇಟ್ಕೊಂಡು ತೊಗೊಂಡು ಬರ್ತಾ ಇದ್ದಿದ್ದು. ಒಂದು ಅರ್ಧ kg ಹಸಿಟ್ಟು ಇದೆ ಅಂದರೆ ಇನ್ನೊಂದು 5 kg ಹಸಿಟ್ಟಿಗೆ ಆರ್ಡ್ರ್ ಹಾಕೋದು. ಆ ರೀತಿ ಏನೇನು ಐಟಮ್ಸ್ ಮನೇಲಿದೆ ಇದು ಪ್ರಾವಿಷನ್ಸು, ಸೊ ಅದನ್ನು ಬಂದು ಫಸ್ಟ್ ಖಾಲಿ ಮಾಡಿ ಆಮೇಲೆ. ಸೊ ಕೆಲವ್ರು ಏನು ಮಾಡ್ತಾರೆ, ಡಿಮಾರ್ಟಿಗೆ ಹೋಗ್ತೀರಾ ಇಲ್ಲ ಮಾರ್ಕೆಟ್ಗೆ ಹೋಗ್ತೀರಾ, ಮನೇಲಿ ಇರೋದನ್ನೇ ರಿಪೀಟೆಡಾಗಿ ತೊಗೊಂಬರ್ತೀರಾ, ಎಕ್ಸ್ಪೈರ್ ಆಗಿರುತ್ತೆ. ಕೆಲವು ಟೈಮಲ್ಲಿ ಆಫರ್ಸ್ ಇದೆ ಅಂತ ತರ್ತೀರಾ. ಆಫರ್ಸಲ್ಲಿ ನೀವು ಫಸ್ಟು ಎಕ್ಸ್ಪೈರಿ ಡೇಟ್ಗಳು ನೋಡ್ಕೊಳ್ಳಿ. ಕೆಲವೊಂದು ಬೇಗ ಹಾಳಾಗುವಂಥ ವಸ್ತುಗಳನ್ನೆಲ್ಲ ಬಂದು 50% ಆಫಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ಪರ್ಚೇಸ್ ಮಾಡಬೇಕಾಗುತ್ತೆ. ಈ ರೀತಿ ನಾನು ಬಂದು ಬಟ್ಟೆದಾಗಲಿ ಅದು ಇದು ಎಕ್ಸ್ಪೆನ್ಸಸ್ ಎಲ್ಲ ಕಮ್ಮಿ ಮಾಡ್ಕೊಂಡು ನಾನು ತೊಗೊಂಡಿದ್ದು, ದುಡ್ಡನ್ನು ಕೂಡ ಕೂಡಿಟ್ಟಿದ್ದು, ಒಡವೆ ಕೂಡ ತೊಗೊಳೋದಕ್ಕೆ ಸಾಧ್ಯ ಆಗಿದ್ದು ಆ ಥರದ ವಿಷಯಗಳಿಂದನೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಬಾಯ್.